ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ್ ಗುರುನ್ ವಂದೇ ಹಯಗ್ರೀವದಯಾಶ್ರಯನ್. ಶ್ರೀ ಗುರುಭ್ಯೋ ನಮಃ. ವಿದ್ಯೆಯ ಗಿರೀಶಃ ಅಂತ, ರುದ್ರನ ಆರಾಧನೆ ಮುಖ್ಯವಾಗಿ ವಿದ್ಯೆಗೋಸ್ಕರ ಮಾಡಬೇಕು ಅಂತ. ನಾವೆಲ್ಲರೂ ಪರಮಾತ್ಮನ ಶ್ರೀಹರಿಯ ಅನುಗ್ರಹ ಆಗಬೇಕು ಅಂತ ಹೇಳಿದರೆ ಹೇಗೆ ಮಾಡೋದು ಅಂತ, ಹೇಗೆ ಅನುಗ್ರಹ ಪಡೆಯೋದು ಅಂತ ಕೇಳಿದರೆ, ಪರಮಾತ್ಮನೇ ಕೃಷ್ಣನೇ ಮಾತು ಹೇಳಿದ್ದಾನೆ, ಜ್ಞಾನಿ ಪ್ರಿಯತಮಃ ಜ್ಞಾನೇನೇವ ಪರಂಪದಂ ಅಂತ. ಅಂದರೆ ದೇವರಿಗೆ ಯಾರು ತುಂಬ ಇಷ್ಟ ಅವರಿಗೆ ಬೇಗ ಅನುಗ್ರಹ ಮಾಡ್ತಾನೆ. ಯಾರಿಷ್ಟ? ಯಾರಿಗೆ ವಿದ್ಯೆ ಉಂಟೋ ಅವರು ದೇವರಿಗೆ ತುಂಬ ಇಷ್ಟ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆಗ ನಮಗೆ ದೇವರ ಅನುಗ್ರಹ ಸುಲಭದಲ್ಲಿ ಆಗ್ತದೆ. ಈಗ ಒಂದು ಶಾಲೆ ಅಂತ ಇಟ್ಕೊಂಡ್ರೆ, ಆ ಶಾಲೆಯಲ್ಲಿ ಕಲಿಯುವಂತಹ ವಿದ್ಯೆ ಯಾವುದು ಅಂತ ಕೇಳಿದರೆ ಅದು ಪರಮಾತ್ಮ ಶ್ರೀಹರಿ. ಆ ಶಾಲೆಯಲ್ಲಿ ಪ್ರಿನ್ಸಿಪಲ್ ಅಂತ ಒಬ್ಬರು ಇರ್ತಾರೆ, ನಮಗೆಲ್ಲ ಪಠ್ಯಕ್ರಮವನ್ನೆಲ್ಲ ತಿಳಿಸಿಕೊಡುವವರು, ಅವರು ಪ್ರಿನ್ಸಿಪಲ್ ಅಂತ. ಆ ರೀತಿ ಯಾರು ಕೇಳಿದರೆ ಮುಖ್ಯ ಪ್ರಾಣದೇವರು ಮಧ್ವಾಚಾರ್ಯರು. ಆದರೆ ನಮಗೆಲ್ಲರಿಗೆ ಅದನ್ನು ಸರಿಯಾಗಿ ತಿಳಿಸಿಕೊಡ್ಲಿಕ್ಕೋಸ್ಕರ ಒಬ್ಬರು ಕ್ಲಾಸ್ ಟೀಚರ್ ಅಂತ ಇರ್ತಾರೆ. ಆ ರೀತಿ ನಮಗೆಲ್ಲರಿಗೆ ಕ್ಲಾಸ್ ಟೀಚರ್ ಯಾರು ಅಂತ ಕೇಳಿದರೆ ಶಿವ. ಹಾಗೆ ನಮ್ಮೆಲ್ಲರಿಗೆ ಕ್ಲಾಸ್ ಟೀಚರ್ ಯಾರು ಅಂತ ಕೇಳಿದರೆ ಶಿವ. ಹಾಗಾಗಿ ನಾವೆಲ್ಲರೂ ಕೂಡ ಆ ಶಿವರಾತ್ರಿಯ ಹೊತ್ತು ವಿಶೇಷವಾಗಿ ಅವನ ಆರಾಧನೆ ಮಾಡಿ ಪರಮಾತ್ಮನ ವಿದ್ಯೆಯನ್ನು ಪಡಿಬೇಕು. ಹರಿಯ ಮತನೇ ಹರನ ಮತ, ಹರನ ಮತವೇ ಹರಿಯ ಮತ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ರುದ್ರನ ಆರಾಧನೆ ಮಾಡಬೇಕು ಅಂತ ಹೇಳಿದರೆ ಬರೀ ಹೂ ಅರ್ಪಿಸೋದು, ಗಂಧ, ಅಭಿಷೇಕ, ಆರತಿ ಇದು ನಿಜವಾದ ಆರಾಧನೆ ಅಲ್ಲ, ಇದು ಪೂಜೆ. ನಿಜವಾದ ಆರಾಧನೆ ಯಾವುದು ಅಂತ ಕೇಳಿದರೆ ಅವರು ಹೇಳಿದ ರೀತಿಯೇ, ಅವರು ತೋರಿಸಿಕೊಟ್ಟಂತಹ ಮಾರ್ಗದಲ್ಲಿ ನಡೆಯುವಂಥದ್ದು. ಶಿವ ತನ್ನ ಹೆಂಡತಿ ಪಾರ್ವತಿಗೆ ಉಪದೇಶ ಕೊಟ್ಟಿದ್ದಾನೆ. ಏನನ್ನು ಉಪದೇಶ ಕೊಟ್ಟಿದ್ದಾನೆ ಅಂತ ಕೇಳಿದರೆ, ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ. ಅಂದರೆ ಆ ರಾಮನಾಮ ಸ್ಮರಣೆ ಮಾಡಬೇಕು. ಆ ರಾಮನಾಮ ಸ್ಮರಣೆ ಇದು ತುಂಬ ಶ್ರೇಷ್ಠವಾದದ್ದು ಅಂತ. ಹಾಗಾಗಿ ಶಿವರಾತ್ರಿ ಪ್ರಯುಕ್ತ ರಾತ್ರಿಯಿಂದ ಹಗಲಿನವರೆಗೆ ಕೃಷ್ಣ ಮಠದ ರಾಜಾಂಗಣದಲ್ಲಿ ವಿಧ ವಿಧವಾದ ಕಾರ್ಯಕ್ರಮಗಳೆಲ್ಲ ಉಂಟು. ತಾವೆಲ್ಲ ಕೃಷ್ಣ ಭಕ್ತರು, ಶಿವಭಕ್ತರು ಸೇರಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳುತ್ತಾ, ಅನಾನುಕೂಲ ಇದ್ದವರು ಮನೆಯಲ್ಲಿಯೇ ಆ ಕಾರ್ಯಕ್ರಮಗಳನ್ನು ಮಾಡುತ್ತಾ, ಪಾರಾಯಣಗಳನ್ನು, ಜಪ ಸ್ಮರಣೆಗಳನ್ನೆಲ್ಲ ಮಾಡುತ್ತಾ, ಆನ್ಲೈನ್ ಮೂಲಕವೂ ಅದನ್ನು ವೀಕ್ಷಿಸುತ್ತಾ ಆ ಕೃಷ್ಣನ, ವಿಶೇಷವಾಗಿ ಶಿವನ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳುತ್ತಾ, ಶ್ರೀಕೃಷ್ಣಾರ್ಪಣಮಸ್ತು.